ದೇವಿಗೆ ಅಭಿಷೇಕ ಮಾಡೋದ್ರಿಂದ ಭಕ್ತರಿಗೆ ಏನೆಲ್ಲ ಲಾಭ ಇದೆ ಅಂತ? ಮೇಡಮ್ ಅವರಲ್ಲಿರೋ ಕೆಟ್ಟ ಶಕ್ತಿಗಳಿಗಾಗಲಿ ಅಥವಾ ಅವ್ರಿಗೆ ಮನೆ ಕಡೆ ತೊಂದರೆ ಇರೋದಾಗ್ಲಿ, ಗಂಡ ಹೆಂಡತಿದಾಗಲಿ, ಬೇರೆ ಯಾವುದೇ ರೀತಿ ತೊಂದರೆಗಳಿದ್ರೂ ಅದು ಅನುಕೂಲ ಆಗುತ್ತೆ. ಅಮ್ಮನವ್ರಿಗೆ ಅಭಿಷೇಕ ಮಾಡೋದ್ರಿಂದ ಈಗ ಗೊತ್ತಲ್ಲ, ಪ್ರಪಂಚದಲ್ಲಿ ಯಾರು ಬಿಡಲ್ಲ ಅಭಿಷೇಕ ಮಾಡೋದಕ್ಕೆ, ದೇವ್ರಿಗೆ ಬಿಡಲ್ಲ ಮುಂದೆ ಬಿಡೋದಿಲ್ಲ. ಹಾಗಾಗಿ ಇಲ್ಲಿ ಅಮ್ಮನ ಅಂದ್ರೆ ಕಾಳಿಕಾದೇವಿ ಅಮ್ಮನವ್ರು ಅಂತಂದ್ರೆ ತಾಯಿ ಎಲ್ಲಾರ್ಗು ಅಮ್ಮನ ಆಶೀರ್ವಾದ ಬೇಕೇ ಬೇಕು. ಹಾಗಾಗಿ ಅಲ್ಲಿ ಬರೋ ಇದು ಭಕ್ತಾದಿಗಳಂದ್ರೆ ತಾಯಿಗೆ ಮಕ್ಳೇನೆ, ಯಾವುದೇ ರೀತಿ ಚಾರ್ಜಸ್ ಇಲ್ಲ. ಡೈರೆಕ್ಟ್ ಅವರೇ ಅಭಿಷೇಕ ಮಾಡ್ಬೋದು. ಯಾವುದೇ ರೀತಿ ಅವ್ರು ಬಂದಾಗ ಟಿಕೆಟ್ ಇದು ಅಭಿಷೇಕಕ್ಕೆ ಇಷ್ಟು, ಸ್ನಾನಕ್ಕೆ ಇಷ್ಟು, ಅವೆಲ್ಲ ಏನಿಲ್ಲ. ಡೈರೆಕ್ಟ್ ಬರ್ಬೋದು, ಅಭಿಷೇಕ ಮಾಡ್ಬೋದು. ಅವ್ರ ಪಾಡ್ಗೆ ಅವ್ರ ಪೂಜೆ ಮುಗಿಸ್ಕೊಂಡು ಅವರೇ ಪೂಜೆ ಮಾಡ್ಬೋದು. ನಾವ್ ಇಲ್ಲಿ ಯಾರಿಗೂ ಪೂಜೆನೂ ಮಾಡ್ಬೋದು. ಅದು ಬಂದು ನಮಗೆ ಒಬ್ರು ಗುರು ಅಂತಿದ್ರು, ಗೋಪಿ ಅಂತ ಹೇಳ್ಬಿಟ್ಟು, ಅವ್ರು ಶ್ರೀಶೈಲಮಲ್ಲಿ ಇದ್ದಾರೆ. ಅವರು ನಮ್ಗೆ ಹೇಳ್ತಿರ್ತಾರೆ ಪೂಜೆ ಮಾಡಿ ಇದ್ ಮಾಡಂತ. ಆಮೇಲೆ ಅವರೆಲ್ಲ ಹೇಳ್ಕೊಟ್ರು ಇದೇ ತರ ಇರ್ಬೇಕು, ಅಮ್ಮನಿಗೆ ಇದೇ ತರ ಪೂಜೆ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನೇ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಇದು ಬಂದು ಭಕ್ತರಳ್ಳಿ ಗ್ರಾಮ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕರ್ನಾಟಕ ರಾಜ್ಯ.